ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುರ್ಗೆ ಹಾರ್ಬಿಟ್ಲು ಸತಿ ಎದ್ಲಿಕ್ಕೆ ಹಾರ್ಬಿಟ್ಲು. ನೀನು ಪ್ರಾಣ ನೀನು ಅವಳಿಗೆ. ದುರ್ಗೆ ಆಮೇಲೆ ಬಂದು ಗಂಡು ಹೆಣ್ಣು ದಾಂಪತ್ಯ ಪರಿಪೂರ್ಣ ಅರ್ಧನಾರೀಶ್ವರ ಹೆಣ್ಣು ಭಾವನೆ ಗೊತ್ತು ನಿನಗೆ. ನೀನೇ ದಿಕ್ಕು ಅರ್ಧನಾರೀಶ್ವರ ದಿಕ್ಕು ನೀನೇ. ನಿನ್ ಹಬ್ಬ. ನಿಮ್ಮ ಹತ್ರ ಅಷ್ಟು ದುಡ್ಡಿದ್ರು ಈ ಮಗುನ್ ನೋಡ್ಕೊಳಕ್ ಅಷ್ಟೊಂದು ಚೌಕಾಶಿ ಮಾಡ್ತಿದ್ದೀರಲ್ಲ, ನಿಮ್ಗೇನ್ ಹೇಳಿ ನಾನು? ಮಕ್ಕಳನ್ನ ಹೆತ್ರೆ ಸಾಲದು, ಅವ್ರನ್ನ ಸಾಕೋಕ್ಕೂ ಗೊತ್ತಿರ್ಬೇಕು, ಜೋಪಾನ ಮಾಡೋಕ್ ಗೊತ್ತಿರ್ಬೇಕು. ಬಾಯಿ ಮುಚ್ತೀಯಾ? ಎಷ್ಟು ಮಾತಾಡ್ತೀಯ ನೀನು? ಅವತ್ತೇ ಹೇಳಿದೆ ತಾನೆ ನಿನ್ಗೆ. ಏನು ಮತ್ತೆ ದುಡ್ಡು ಬಿಸಾಕ್ತಿಯಾ? ನೀನ್ ಬಿಸಾಕೋ ದುಡ್ಡಿಂದ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು ಅನ್ಕೊಂಡಿದ್ಯಾ? ನನ್ ಕಾಳಜಿ, ಮಕ್ಕಳ ಪ್ರೀತಿ ಇದ್ಯಾವುದು ದುಡ್ಡಿಂದ ಸಿಗಲ್ಲ. ಒಂದ್ ಪ್ರಾಣದ ಬೆಲೆ ಮುಂದೆ ನಿನ್ ದುಡ್ಡೇನು ದುಬಾರಿ ಅಲ್ಲ. ಮಾತು ಹದ್ಮೀರ್ತಾ ಇದೆ. ನೀನು ಹಿತನ ಕಾಪಾಡಿದ್ಯಾ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಬೇಕಿದ್ರೆ ಕೇಳು. ನಿನ್ನ ಹತ್ರ ಅಷ್ಟೊಂದು ದುಡ್ಡು ಜಾಸ್ತಿ ಆಗಿದ್ರೆ ಯಾವ್ದಾದ್ರು ಆಯನ ನೇಮಕ ಮಾಡಿ ಆ ಮಗು ಜೊತೆ ಇಡೀ ದಿನ ಇರೋ ಹಾಗೆ ಮಾಡು. ಅವಾಗ ಆಯಾಗೆ ಅದೇ ದುಡ್ಡನ್ನ ಸಂಬಳದ ರೀತಿಲಿ ಕೊಡು. ಯಾಕಂದ್ರೆ ನಿನ್ಗೆ ಯಾರಿಗೂ ಮಗು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನೋಡು. ಏಯ್, ಏನು ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದೀಯಾ? ಅತ್ತೆ, ಪುಟ್ಟ, ನೀನ್ ಜಾಣ ಮರಿ ಅಲ್ವಾ? ಇನ್ಮೇಲೆ ಯಾವತ್ತು ಈ ತರ ಕಾರಲ್ಲಿ ಒಬ್ಳೆ ಕೂರ್ಬಾರ್ದು. ಹುಷಾರು. ಹರ ಹರ ಮಹಾದೇವ್. ಶಂಭೋ ಶಂಕರ. ಹರ ಹರ ಮಹಾದೇವ್. ಅಲ್ಲೊಬ್ಬ ಸೂರ್ಯ, ಇಲ್ಲೊಬ್ಬ ಸೂರ್ಯ. ಅರ್ಧ ಸೂರ್ಯ ಸೇರಿ ಪೂರ್ಣ ಸೂರ್ಯ. ಬೇರೆ ಅಲ್ಲ, ಎಲ್ಲ ಒಂದೇ. ನೀನು, ಅವಳು, ನಾನು, ಎಲ್ಲ ಒಂದೇ. ಬೆಸೆಯೋದು ರಕ್ತ, ರಕ್ತ ಸಂಬಂಧ. ಬೆಸೆಯೋದು ರಕ್ತ ಸಂಬಂಧ. ಎಲ್ಲ ಒಂದೇ. ಅಲ್ಲ, ಅಷ್ಟು ಚಿಕ್ಕ ಮಗು, ಅವ್ರ ಅಪ್ಪ ಅಮ್ಮಂಗೆ ಸ್ವಲ್ಪ ಆದ್ರೂ ಕಾಳಜಿ ಬೇಡ್ವಾ? ಹಂಗ ಒಬ್ಳನ್ನೇ ಕಾರೊಳಗಡೆ ಕೂರಿಸ್ಬಿಟ್ಟು ಹೋಗ್ತಾರಲ್ಲ. ಸ್ವಲ್ಪ ಆದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಹಲೋ,
ಎಕ್ಸ್ಕ್ಯೂಸ್ ಮೀ. ನೀವು ಹುಡುಗಿ ಜೊತೆ ಇದ್ದಿದ್ದಲ್ವಾ? ಏನಾಗ್ಬೇಕಾ ಹುಡುಗಿ ನಿಮ್ಗೆ? ಅವಳ ನಮ್ಮ ಅಣ್ಣನ ಮಗಳು. ಥ್ಯಾಂಕ್ಸ್ ನಿಮಗೆ ಅವಳನ್ನ ಕಾಪಾಡಿದ್ದಕ್ಕೆ. ಆದ್ರೆ ಯಾವಾಗ್ಲೂ ಕಾಪಾಡಕ್ ನಾನಿರಲ್ಲ ಅಲ್ವಾ? ಅಲ್ಲ ನೀವೇ ಹೇಳಿ, ಗುರ್ತು ಪರಿಚಯ ಇಲ್ದಿರೋ ಊರು, ಅಷ್ಟು ಚಿಕ್ಕ ಮಗುನ ಕಾರಲ್ಲಿ ಕೂರ್ಸಿ ಯಾರಾದ್ರೂ ಹೋಗ್ತಾರಾ? ಅವ್ರಿಗೆ ಎಷ್ಟೇ ಮಹತ್ವದ ಕೆಲಸ ಇರ್ಬೋದು, ಮಗಳಿಗಿಂತ ಯಾವ್ದು ಹೆಚ್ಚಲ್ಲ ಅಲ್ವಾ? ಅದನ್ನೆಲ್ಲ ಬಿಟ್ಟು ಅವ್ರು ಅವಳ ಮಗಳ ಜೊತೆ ಇರ್ಬೇಕು ಅಲ್ವಾ? ನಮ್ಮ ಅಣ್ಣಂಗೂ ಅವಳ ಜೊತೆಲಿ ಇರೋದಕ್ಕೆ ಆಸೆ, ಬಟ್ ಅವಳು ಬಿಡಲ್ಲ. ಅಂದ್ರೆ ಹೆತ್ತ ಅವಳ ಅಪ್ಪನ ಅವಳ ಹತ್ರ ಸೇರಿಸ್ತಿಲ್ಲ. ಯಾಕೆ? ಹಿತ ಅಮ್ಮ ತೀರ್ಕೊಂಡು 1 ವರ್ಷ ಆಯ್ತು. ಆಗ್ಲಿಂದ ಅವಳು ಯಾರ ಹತ್ರನೂ 1 ಮಾತು ಕೂಡ ಆಡ್ತಿಲ್ಲ. ಅವ್ರ ಅಪ್ಪನೂ ಅವಳ ಹತ್ರ ಸೇರಿಸ್ತಿಲ್ಲ. ನಮ್ಮ ಅಣ್ಣಂಗೆ ಹಿತ ಅಂದ್ರೆ ಪ್ರಾಣ, ಆದ್ರೆ ಅವಳು ಅವನ ಮುಖ ನೋಡಕ್ ಇಷ್ಟಪಡಲ್ಲ. ಅದ್ ಒಂದೇ ಕಾರಣಕ್ಕೆ ಅವನ್ ದೂರ ಇದ್ದಾನಷ್ಟೆ. ಹಾಗಂತ ಅವಳ ಮೇಲೆ ಕಾಳಜಿ ಇಲ್ಲ ಅಂತಲ್ಲ, ಬೆಟ್ಟದಷ್ಟಿದೆ. ಅಯ್ಯಯ್ಯೋ, ದಯವಿಟ್ಟು ಕ್ಷಮಿಸಿ, ಇದೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಇಟ್ಸ್ ಓಕೆ. ಬೇರೆ ಯಾರೇ ಆಗಿದ್ರು ಇದನ್ನೆಲ್ಲ ನಾನು ಹೇಳ್ತಿರ್ಲಿಲ್ಲ. ನೀವು ನಮ್ಮ ಹಿತನ 2 ಸಲ ಕಾಪಾಡಿದ್ದೀರಾ, ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಈ ಸಲ ಅಂತೂ ನೀವು ನಿಮ್ಮ ಪ್ರಾಣನ ಪಣ್ಣಕ್ಕಿಟ್ಟು ಕಾಪಾಡಿದ್ದೀರಾ. ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಅನ್ಕೊಳ್ಳೋಕೆ ಹೋಗ್ಬೇಡಿ. ತುಂಬಾ ಥ್ಯಾಂಕ್ಸ್ ನಿಮಗೆ. ನಮ್ಮ ಅತ್ತೆ ಹೋದ್ಮೇಲೆ ನಮ್ಮ ಹಿತ ತಾಯಿನ ಕಳ್ಕೊಂಡ್ಲು, ಅಣ್ಣ ಹೆಂಡತಿನ ಕಳ್ಕೊಂಡ ಅಂತಷ್ಟೇ ಅನ್ಕೊಂಡಿದ್ದೆ. ಆದ್ರೆ ಹಿತ ಅಪ್ಪನೂ ಕಳ್ಕೊಂಡ್ಲು. ನಮ್ಮಣ್ಣ ಹಿತನ್ ಪ್ರೀತಿನ ಕಳ್ಕೊಂಡ. ಅದಾದ್ಮೇಲೆ ಗೊತ್ತಾಗಿದ್ದು ಇಬ್ರದು ಒಂದೇ ನೋವು. ಅದ್ ಯಾವಾಗ ಸರಿ ಹೋಗ್ತಾರೋ. ನಿಮ್ಮಂತ ಬೇಜವಾಬ್ದಾರಿ ತಂದೆನ ನಾನು ಎಲ್ಲೂ ನೋಡಿಲ್ಲ. ಮಕ್ಕಳನ್ನ ಹೆತ್ರೆ ಸಾಲದು, ಅವ್ರನ್ನ ಸಾಕೋಕು ಗೊತ್ತಿರ್ಬೇಕು, ಜೋಪಾನ ಮಾಡಕ್ ಗೊತ್ತಿರ್ಬೇಕು. ಯಾವ್ದಾದ್ರು ಆಯನ ನೇಮಕ ಮಾಡಿ ಆ ಮಗು ಜೊತೆ ಇಡೀ ದಿನ ಇರೋ ಹಾಗೆ ಮಾಡು. ಯಾಕಂದ್ರೆ ನಿಮ್ಗೆ ಯಾರಿಗೂ ಆ ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನೋಡು. ಪೆಡಲ್ ಮಾಡಬೇಡ, ಬಿಡು, ಲೂಸ್ ಬಿಡು, ಲೂಸ್ ಬಿಡು, ಲೂಸ್ ಬಿಡು, ಹಂಗೆ ಲೂಸ್ ಬಿಡು. ಬಸ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.